ಶುಭಾಶಯ ವಿಶೇಷಕ್ಕೆ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಬನ್ನಿ, ಹಂಗೆ ಇಟ್ಕೊಳ್ಳಿ ಅಣ್ಣ, ಮಹೇಶ ಹಂಗೆ ಇಟ್ಕೊಳ್ಳಿ, ಎಲ್ರಿಗೂ ಸಪ್ರೇಟ್ ಆಗಿದೆ. ಮಗ ಕಣ್ಣಿ ಕೆಳಗಡೆ ಇಟ್ಕೊಳ್ಳಿ. ಹಂಗೆ ಒಂದು ಸ್ಲೋಗನ್ ಕಳಿಸ್ಬಿಡಿ. डेविल चित्रಕ್ಕೆ जय होगली, डेविल चित्रಕ್ಕೆ जय होगली, डेविल चित्रಕ್ಕೆ जय होगली, डेविल चित्रಕ್ಕೆ जय होगली. ಜ್ವರ ಕೂಗಪ್ಪ, ವಿಡಿಯೋ ಬೇಕು. डेविल चित्रಕ್ಕೆ डेविल चित्रಕ್ಕೆ जय होगली, डेविल चित्रಕ್ಕೆ जय होगली, डेविल चित्रಕ್ಕೆ जय होगली, डेविल चित्रಕ್ಕೆ जय होगली, डेविल चित्रಕ್ಕೆ जय होगली. ಒಂದು ಬೈಟ್ ನಮ್ಮ ಚಿತ್ರ ಮಂದಿರದಲ್ಲೇ ಚಿತ್ರದಲ್ಲೇ ಹೆಸರುವಾಸಿಯಾದಂಥ ನಮ್ಮ ದರ್ಶನ್ ಸರ್ ಅವರ ಚಿತ್ರ ಬಿಡುಗಡೆ ಆಗಿ ಶತಮಹೋತ್ಸವ ಕಾಣಲಿ ಅಂತೇಳಿ ಡೆವಿಲ್ ಚಿತ್ರಕ್ಕೆ ನಾವು PGRSS ನಿರಾಶ್ರಿತರು ಮತ್ತು ವೃದ್ಧರ ಬೃಂದಾವನದ ವತಿಯಿಂದ ಎಲ್ಲಾ ತಾಯಂದಿರ ಸಮ್ಮುಖದಲ್ಲಿ ಅವರ ಆಶೀರ್ವಾದವನ್ನ ಡೆವಿಲ್ ಚಿತ್ರಕ್ಕೆ ನಾವು ನೀಡುತ್ತಾ ಅದು ಶುಭವಾಗಲಿ ಅಂತ ಈ ಮುಖಾಂತರ ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಅದು ಒಳ್ಳೇದಾಗಲಿ, ಶತಮಹೋತ್ಸವನ ತುಂಬಿ ಬರಲಿ, ಆಯ್ರಿಸಲಿ ಅಂತ ನಾವು ಈ ಮುಖಾಂತರ ಹೇಳ್ತೀವಿ. ಕಷ್ಟ ಅನ್ನೋದು ಯಾವ ಟೈಮಲ್ಲಿ ಪ್ರತಿಯೊಬ್ಬನು ಕೂಡ ಬಂದೇ ಬರುತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ ಅವರು ಜೈಲಲ್ಲಿ ಇವತ್ತಿನ ದಿನದಲ್ಲಿ ಜೈಲಲ್ಲಿ ಇರ್ಬೋದು, ಆದ್ರೆ ಅವರ ಅಭಿಮಾನಿಗಳು ಕೋಟ್ಯಾಂತರ ಜನ ಇವತ್ತು ಹೊರಗಡೆ ಇದ್ದಾರೆ. ಅವರು ಜೈಲಲ್ಲಿದ್ರು ಕೂಡ ಅವರ ಚಿತ್ರ ಡೆವಿಲ್ ಏನಿದೆ ಅದು ಶತಮಹೋತ್ಸವ ಅಂತೂ ಅತಿ ಶೀಘ್ರದಲ್ಲಿ ಅದು ಬರುತ್ತೆ. ಖಂಡಿತವಾಗ್ಲೂ ನಾವು ಅವ್ರ ಜೊತೆ ನಿಂತು ನಮ್ಮ ಆಶ್ರಮ ಮುಖಾಂತರ ಕೂಡ ನಮ್ಮ ತಾಯಂದ್ರ ಮುಖಾಂತರ ಕೂಡ ಅವರಿಗೆ ಶುಭವನ್ನ ಈ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈಗ ಡೆವಿಲ್ ಚಿತ್ರದ ಟ್ರೈಲರ್ ಸಂತಸ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದ್ರೆ ದರ್ಶನ್ ಅವರ ಪಾತ್ರ ವಿಭಿನ್ನ ಪಾತ್ರಗಳು. ಯಾಕೆಂದ್ರೆ ಅವರು ಇವತ್ತುವರೆಗೂ ಮಾಡ್ಕೊ ಬಂದಿರುವಂತ ಪಾತ್ರಗಳು ಇಡೀ ಕುಟುಂಬ ಸಮೇತರಾಗಿ ನೋಡುವಂತ ಒಂದು ಚಿತ್ರಗಳಾಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಟ್ರೈಲರ್ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಇವತ್ತು ಅವರು ನಮ್ಮ ಜೊತೆ ಇಲ್ಲದೆ ಹೋದ್ರು ಕೂಡ ಅವರು ಒಂದು ಕಷ್ಟ ಕಾಲ ಇವತ್ತು ಒಳಗಡೆ ಇರಿಸಿರ್ಬೋದು. ಈ ಒಂದು ಡೆವಿಲ್ ಚಿತ್ರ ಅವರಿಗೆ ಮುಂದಿನ ಒಳ್ಳೆ ದಿನವನ್ನ ತರಿಸೋದಕ್ಕೆ ಇಷ್ಟಪಡುತ್ತೆ. ಖಂಡಿತವಾಗಲೂ ಈ ಡೆವಿಲ್ ಅವ್ರು ಆದಷ್ಟು ಬೇಗ ಹೊರಗಡೆ ಬಂದು ಈ ಒಂದು ಚಿತ್ರವನ್ನ ತುಂಬಾ ಯಶಸ್ವಿಯಾಗಿ ಅವರು ಕೂಡ ವಿಜೃಂಭಣೆಯಿಂದ ಆಚರಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಅವರಿಗೆ ಶುಭವಾಗ್ಲಿ. ಅವ್ರು ಅಲ್ಲೇ ಇದ್ರು ಕೂಡ ಖಂಡಿತವಾಗ್ಲೂ ಆದಷ್ಟು ಬೇಗ ಹೊರಗಡೆ ಬಂದು ಈ ಒಂದು ಚಿತ್ರದ ಮಹೋತ್ಸವವನ್ನ ಅವ್ರು ಆಚರಣೆ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ಎಲ್ಲೋ ಒಂದ್ ಕಡೆ ಖಂಡಿತವಾಗ್ಲೂ ದಿನ ದಿನ ಹೆಚ್ಚಾಗೋದಕ್ಕೆ ಒಂದು ಕ್ರೇಜ್. ಇವಾಗ ಅವರು ಕೊಟ್ಟಂತ ನಮ್ಮ ಚಿತ್ರರಂಗಕ್ಕೆ ಒಂದು ಕೊಡುಗೆ ಇವತ್ತು ನೀವು ನೋಡಿರ್ಬೋದು. ಹೊಸ ಇವತ್ತು ಹೀರೋಗಳು ತುಂಬಾ ಜನ ಬಂದರೂ ಕೂಡ ಇವತ್ತು ದರ್ಶನ್ ಸರ್ ಮೇಲೆ ಅವರ ಇಟ್ಟಂತ ಅಭಿಮಾನಿಗಳು ತುಂಬಾನೇ ಜಾಸ್ತಿ ಆಗ್ತಿದ್ದಾರೆ. ಯಾಕೆಂದ್ರೆ ಅವರು ನೋಡುವಂತ ಒಂದು ಪ್ರೀತಿ, ಅವರು ಮಾಡುವಂತ ಒಂದು ಸೇವೆ ಇವತ್ತು ಎಷ್ಟೋ ಕಣ್ಣಿಗೆ ಕಾಣದುವಂತ ಸೇವೆ ಇವತ್ತು ಜನಗಳಿಗೆ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಆ ಒಂದು ಪ್ರೀತಿ ಇವತ್ತು ಎಲ್ಲಾ ಜನಗಳು ಅಭಿಮಾನಿಗಳು ಕೂಡ ತುಂಬಾ ಜನ ಆಗ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನದಲ್ಲಿ ಇನ್ನೂ ಕೋಟ್ಯಾಂತರ ಜನ ಅವರ ಕೈ ಜೋಡಿಸ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಈಗಾಗಲೇ ಅವ್ರ ಕುಟುಂಬದವರು ಅನೇಕ ಜಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇಡೀ ಕುಟುಂಬ ಹೇಳ್ತಾರೆ ಇವತ್ತು ಮನುಷ್ಯ ಮಾಡದೇ ಇರೋ ತಪ್ಪು ಯಾವುದೂ ಇಲ್ಲ. ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ತಪ್ಪಾಗಿದೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಇವತ್ತು ಒಳಗಡೆ ಹಾಕಿರ್ಬೋದು. ಆದ್ರೆ ಇವತ್ತು ಅವ್ರ ಕುಟುಂಬ ಅವ್ರನ್ನ ಕೈ ಹಿಡಿದು ಇವತ್ತು ಹೋಗ್ತಾ ಇದ್ದಾರೆ ಅಂದಾಗ ಖಂಡಿತವಾಗ್ಲೂ ಅಭಿಮಾನಿಗಳು ಆ ಒಂದು ನಿಟ್ಟಿನಲ್ಲಿ ಇವತ್ತು ಸ್ವಂತ ಹೆಂಡತಿ ಅವರ ಮೇಲೆ ಇಟ್ಟಿರುವಂತ ನಂಬಿಕೆ, ಆ ನಂಬಿಕೆನ ಇವತ್ತು ದೇವರು ಎಲ್ಲರ ಮುಂದೆ ಅದನ್ನ ತೋರಿಸ್ತಾ ಇದೆ. ಆ ಖಂಡಿತವಾಗ್ಲೂ ಆ ಅಭಿಮಾನಿ ಏನ್ ಇಟ್ಟಿದ್ದಾರೆ, ಆ ನಂಬಿಕೆ ಏನ್ ಇಟ್ಟಿದ್ದಾರೆ, ಆ ನಂಬಿಕೆ ಮುಖಾಂತರ ನಾವೆಲ್ಲ ಅಭಿಮಾನಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸುವಂತದ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಆತ್ಮೀಯರೇ, ಏನು ದರ್ಶನ್ ಅವ್ರ ಫಿಲಮ್ ಈ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ರಾಜ್ಯಾದ್ಯಂತ, ದೇಶಾದ್ಯಂತ ಎಲ್ಲ ಕಡೆನೂ ಅವರು ರಿಲೀಸ್ ಆದಂತ ಎಲ್ಲ ಕಡೆನೂ ದಿನೋತ್ಸವ ಆಚರಣೆ ಮಾಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಯಾಕೆಂದ್ರೆ ಅವರು ಬೇಕಾದಷ್ಟು ಸೋಷಿಯಲ್ ಸರ್ವಿಸ್ಗಳನ್ನ ಮಾಡಿದ್ದಾರೆ, ಬೇಕಾದಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಬೇಕಾದಷ್ಟು ಭಾಗವಹಿಸಿದ್ದಾರೆ. ಯಾವುದನ್ನು ಹೇಳ್ಕೊಳ್ಳೋದಿಲ್ಲ, ಅವರು ಹೇಳ್ಕೊಳ್ಳದೆ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ಈಗ ಏನಿದೆ ಒಂದು 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 ಟ್ರಯಲ್ ಒಂದು ಬಿಡುಗಡೆ ಆದಂತ 10 ಗಂಟೆ ಒಳಗಡೆ 10 hours ಒಳಗಡೆ ವಿಶ್ವ ದಾಖಲೆ ಬರೆಯುವಂತ ಒಂದು ವ್ಯೂವರ್ಸ್ ನೋಡಿ ಇರೋದನ್ನ
ಅವ್ರ ಫಿಲಮ್. ಹಾಗಾಗಿ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರ ಚಿತ್ರಕ್ಕೆ ಎಲ್ಲರ ಕರ್ನಾಟಕದ ಎಲ್ಲ ಹಿರಿಯರ ಆಶೀರ್ವಾದ ಇದ್ದೇ ಇದೆ. ಹಾಗಾಗಿ ಏನಾಗಿದೆ ದೋಷ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗ ಅವರು ಜೈಲುವಾಸ ಅನುಭವಿಸ್ತಾ ಇದ್ರು ಕೂಡ ಅವ್ರ ಅಭಿಮಾನಿಗಳಲ್ಲಿ ಕಡಿಮೆ ಆಗಿಲ್ಲ, ಇನ್ನೂ ತುಂಬಾ ಜಾಸ್ತಿನೇ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಚಿತ್ರತಂಡ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ, ಮತ್ತೆ ಈ ಚಿತ್ರ ಎಲ್ಲಾ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಎಲ್ಲಾ ಥಿಯೇಟರ್ಗಳಲ್ಲೂ ಶತದಿನೋತ್ಸವ ಆಚರಣೆ ಮಾಡಲಿ ಅಂತ ಕೇಳ್ಕೊತೀನಿ. ನೀವು ನಿರಂತರವಾಗಿ ಅವ್ರ ಕುಟುಂಬ ಏನ್ ಹೇಳ್ತಾರೆ ಅವ್ರ ತಾಯಿ ಅಂದ್ರೆ, ಅವ್ರು ಯಾವತ್ತೂ ನನ್ನ ಮಗ ಅಪರಾಧ ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತಾನೆ ಇವತ್ತವರೆಗೂ ಹೇಳ್ತಾರೆ ಅವರು. ಯಾಕೆಂದ್ರೆ ನನ್ನ ಮಗನ್ ಬೆಳೆಸಿರೋ ನನಗೆ ಗೊತ್ತಿದೆ. ಹಾಗಾಗಿ ಅವರು ಅಪರಾಧ ಮಾಡೋಂಥ ವ್ಯಕ್ತಿ ಅಲ್ಲ. ಅವರು ಏನೋ ಒಳಸಂಚು ನಡೆದಿದೆ, ಬೇಕಾದಷ್ಟು ಈಗ ದೊಡ್ಡ ಸ್ಥಾನಮಾನಗಳಲ್ಲಿ ಒಬ್ಬ ವ್ಯಕ್ತಿ ಸುಮಾರಾಗಿದ್ರೆ ಕಾಲೇಳಿ ಬರ್ತಾರೆ ಜನ ಅಂತ ದೊಡ್ಡ ಸ್ಥಾನಮಾನಗಳನ್ನ ಅಲಂಕರಿಸಿರ್ತಕ್ಕಂಥ ವ್ಯಕ್ತಿಗೆ ಬೇಕಾದಷ್ಟು ಶತ್ರುಗಳು ಜೊತೆಲೇ ಇರ್ತವೆ. ಯಾಕೆ ಲೌಕಿಕ ಹೋರಾಟದಲ್ಲಿ ಯಾರು ಸುಮ್ಮನೆ ಬಿಡೋಂಥವ್ರಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಹಾಗಾಗಿ ಅಲ್ಲೂ ಕೂಡ ಅಲ್ಲಿ ಕಾಲೆಳೆಯಂತ ಜನಗಳಿಂದ, ತೊಂದರೆ ಕೊಡೋಂಥ ಜನಗಳಿಂದ ಈ ತೊಂದರೆಗಳಿಗೆ ಸಿಗಾಕೊಂಡು ಅನುಭವಿಸ್ತಾ ಇದ್ದಾರೆ ಹೊರತು ಅವ್ರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ಜಯ ಸಿಕ್ಕೇ ಸಿಗುತ್ತೆ. ಅವರು ನಿರ್ದೋಷಿಯಾಗಿ ಈಚೆ ಬಂದೇ ಬರ್ತಾರೆ ಅಂತ ಅವ್ರ ತಾಯಿ ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ, ಅವರು ನಿರ್ದೋಷಿಯಾಗಿ ಹೊರಗಡೆ ಬರ್ತಾರೆ ಅನ್ನೋದು 100% ನಮಗೂ ಕಾನ್ಫಿಡೆನ್ಸ್ ಇದೆ. ತಾಯಿ ಚಾಮುಂಡೇಶ್ವರಿ ಭಕ್ತ ಸಾಲದಕ್ಕೆ ಅವರು. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಆರಾಧನೆ ಮಾಡೋಂಥ ಅಪರೂಪದಲ್ಲಿ ವ್ಯಕ್ತಿ ಅವರು. ಹಾಗಾಗಿ ಒಳ್ಳೇದಾಗುತ್ತೆ ಅವ್ರಿಗೆ ಅನ್ನೋದು ನನ್ನ ಅಭಿಪ್ರಾಯ. ಅವ್ರ ಕುಟುಂಬ ಎಲ್ಲೂ ಕುಗ್ಗಿಲ್ವಾ ಈ ವಿಚಾರದಲ್ಲಿ? ಮೊದ್ಲು ತುಂಬಾ ಬೇಜಾರಾಯ್ತು ಕೇಳ್ಪಟ್ಟು, ತುಂಬಾ ಬೇಜಾರಾಗಿ ತುಂಬಾ ಏನ್ ಈ ತರ ಆಯ್ತಲ್ಲ ಅಂತ ಆಯ್ತು. ಆಮೇಲೆ ಯಾವಾಗ ದರ್ಶನ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಬಂದ್ರು, ಆನಂತರ ಇಲ್ಲಿ ಏನೂ ದೋಷ ಆಗಿಲ್ಲ, ಇಲ್ಲಿ ಏನೋ ಒಳಸಂಚಾಗಿದೆ, ತುಂಬಾ ರಾಜಕೀಯ ನಡೆದಿದೆ ಅವ್ರ ವಿರುದ್ಧ ಅಂತ ಕನ್ಫರ್ಮ್ ಆಯ್ತು. ದೇವರಿದ್ದಾನೆ, ದೇವ್ರ ಮೇಲೆ ಒಂದು ಭರವಸೆ ಇರುತ್ತಲ್ವಾ, ಆ ದೇವರಿದ್ದಾನೆ, ದೇವ್ರು ಕಾಪಾಡಕ್ಕೆ ಎಲ್ಲಾರನ್ನೂ ಅಲ್ಟಿಮೇಟ್ ಆಗಿ ಕಾಪಾಡೋದು ದೇವರೇ. ಹಾಗಾಗಿ ದರ್ಶನ್ ಅವ್ರನ್ನು ಕೂಡ ಅವರು ದೇವ್ರು ಕಾಪಾಡ್ತಾ ಇದ್ದಾರೆ, ಮತ್ತೆ ಖಂಡಿತ ಕಾಪಾಡ್ತಾನೆ ಅನ್ನೋ ಭರವಸೆ ಇಡೀ ಕುಟುಂಬದಲ್ಲಿದೆ. ಎಲ್ಲರೂ ಕುಟುಂಬದವರೆಲ್ಲ ಅವರು ಬನ್ನಿ ಇದೇನು ಬರುತ್ತೆ ಅದನ್ನು ಎದುರಿಸೋಣ ಬನ್ನಿ ಅಂತ ಅಂದ್ಬಿಟ್ಟು ಎದುರಿಸ್ತಾ ಇದ್ದಾರೆ ಸಮಸ್ಯೆ. ವಿಶೇಷವಾಗಿ ಡೆವಿಲ್ ಚಿತ್ರವನ್ನು ಹಬ್ಬದಂತೆ ಆಚರಿಸ್ತಾ ಇದ್ದಾರೆ ಅಭಿಮಾನಿಗಳು. 10ನೇ ತಾರೀಕು ಕೆಲವು ಕಡೆ ಕಟ್ಔಟ್ ಪೂಜೆ ಆಗಲಿ, ಹಾಲಿನ ಅಭಿಷೇಕ ಆಗಲಿ, 50 ಎಲ್ಲ ಮಾಡ್ತಾ ಇದಾರಲ್ಲ, ನೀವೇನ್ ಪ್ಲಾನ್ ಇಟ್ಕೊಂಡಿದ್ದೀರಾ 10ನೇ ತಾರೀಕು? ನಮ್ದು ಎಲ್ಲಾ ಸಾಮಾಜಿಕ ಚಟುವಟಿಕೆಗಳಲ್ಲೂ ಭಾಗವಹಿಸುವಂತದ್ದು, ಅಟೆಂಡ್ ಮಾಡೋಂಥ ಕೆಲಸ ನಾವು ಇಟ್ಕೊಂಡಿದ್ದೀವಿ. ಪ್ರತಿಯೊಂದು ನೋಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಅದು ಇದು ಅಂತಲ್ಲ, ಎಲ್ಲಾನು ನೋಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಏನಪ್ಪಾ ಅಂದ್ರೆ ಇವತ್ತು ವೃದ್ಧಾಶ್ರಮಕ್ಕೆ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಹಿರಿಯರ ಆಶೀರ್ವಾದ ಚಿತ್ರತಂಡಕ್ಕೆ ಅತ್ಯಂತ ಮುಖ್ಯ. ಯಾವುದೇ ಒಂದು ಕೆಲಸ ಮಾಡಲಿ ಅದು ಹಿರಿಯರ ಆಶೀರ್ವಾದ ಇದ್ರೆ ಅದು ದೇವರ ಆಶೀರ್ವಾದ ಇದೆ ಅಂತಾನೆ ಅರ್ಥ. ಆ ಉದ್ದೇಶಕ್ಕೆ ನಾವು ಇವತ್ತು ಇಲ್ಲಿ ಬಂದು ಇಲ್ಲಿ ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ಅವ್ರ ಚಿತ್ರತಂಡಕ್ಕೆ ಆಶೀರ್ವಾದ ಸಿಗೋಂತ ಕೆಲಸ ಮಾಡ್ತಾ ಇದ್ದೀವಿ.